ಹಾಯ್ ಫ್ರೆಂಡ್, DTV ಫ್ಯಾಷನ್ಗೆ ನಿಮಗೆ ಸ್ವಾಗತ. ನಾನಿವತ್ತು ತುಂಬಾ ಡಿಫ್ರೆಂಟ್ ಆಗಿರೋ ಕಟಿಂಗ್ ಅನ್ನ ತಗೊಂಡ್ಬಂದಿದ್ದೀನಿ. ಡಿಫ್ರೆಂಟ್ ಅಂದ್ರೆ ಕೆಲವೊಮ್ಮೆ ಬ್ಯಾಕ್ ಲೆಂತ್ ಜಾಸ್ತಿ ಮಾಡಿ ಅಂದ್ಬಿಟ್ಟು ಹೇಳ್ತಾರೆ. ಆ ಬ್ಯಾಕ್ ಲೆಂತ್ ಮಾಡಿದ್ರೆ ಫ್ರಂಟ್ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡ್ ಇಂದ. ಬನ್ನಿ ಫ್ರೆಂಡ್ಸ್, ಯಾವ ತರ ಮಾಡ್ಬೇಕಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್, ನೋಡೋಣ. ಬನ್ನಿ ಕಟಿಂಗ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಬ್ಲೌಸಿಂದ ಬ್ಯಾಕ್ ಲೆಂತ್ ಬೇಕಂದರೆ ಯಾವ ಥರ ಕಟಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್, ತೋರಿಸ್ತೀನಿ. ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ನಿಮಗೆ ಕಸ್ಟಮರ್ ಎಷ್ಟು ಲೆಂತ್ ಹೇಳಿರ್ತಾರೋ ನೋಡಿ, ಮಾಮೂಲಿ ಮಾರ್ಕಿಂಗ್ ಕೆಳಗಡೆ ಇದೆ. ಇದು ನೆಕ್ಸ್ಟ್ ಮಾರ್ಕಿಂಗು. ತುಂಬ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಲೆಂತ್ ಈ ಥರ ಇಟ್ಕೊಳ್ಳಿ. ಎಕ್ಸ್ಟ್ರಾ ಇರೋದು ಮಾತ್ರ ಕೆಳಗಡೆ ಇರಲಿ. ಆರ್ಮರ್ ಮಾರ್ಕಿಂಗ್ ಇದು. ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳಿ. ವೇಸ್ಟ್ ಮೆಜರ್ಮೆಂಟು 29 ಬರುತ್ತೆ. ಅಷ್ಟೇ 4 ಭಾಗ ಡಿವೈಡ್ ಮಾಡ್ಕೊಳ್ಳೋಣ. ವೇಸ್ಟ್ ಹತ್ರ ಬರ್ಕೊಂಬಿಟ್ರೆ ನೆಕ್ಸ್ಟ್ ಗ್ಯಾಪ್ಕ ಇರುತ್ತೆ. 7.25. ಇದು ಮೆಜರ್ಮೆಂಟ್ ತಗೊಳ್ಳೋದು ಒಂದು ಪದ್ಧತಿ ಬೇಕು. ನೋಡಿ, ತುಂಬ ಈಸಿ ಪದ್ಧತಿಯಿಂದ ನಾನು ತೆಗಿತೀನಿ. ನೋಡಿ, ಈ ಥರ ಬ್ರಾಡ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನೋಡಿ, ಅದೆಷ್ಟಾಯಿತೋ ಆಫ್ ಮಾಡ್ಕೊಂಡು ಈ ಥರ ತಗೊಳ್ಳಿ. ಒಂದು ಚೂರು ಟೈಟ್ ಲೂಸ್ ಏನು ಬರಲ್ಲ. 19.25 ಇದೆ. ಎರಡೂ ಕಡೆಯಿಂದ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಕ್ಸ್ಟ್ರಾ ಬರೋದನ್ನು ಹಿಂಗೆ ಇಟ್ಬಿಟ್ಟು ಆಫ್ ಆ್ಯಂಡ್ ಆಫ್ ತಗೊಂಡ್ರೆ ನೀಟಾಗಿ ಬರುತ್ತೆ. ಯಾಕಂದರೆ ಆಫ್ ಬ್ಯಾಕ್ ತಗೊಳ್ಳೋದು, ಆಫ್ ಫ್ರಂಟ್ ತಗೊಳ್ಳೋದು, ಅದೆಲ್ಲ ಆಲ್ಟ್ರೇಷನ್ ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ನೋಡಿ, ಈ ಥರ ಮಾರ್ಕಿಂಗ್ ಮಾಡ್ಕೊಂಬಿಟ್ರೆ ನಮಗೆ ಒಂದು ಪುಳ್ಳಿನೂ ಆ ಕಡೆ ಈ ಕಡೆನೂ ಆಗಲ್ಲ. ಕಚ್ಚಾಗೋಸ್ಕರ 3 ಇಂಚು ಬ್ರಾಡು, ಶೋಲ್ಡರು ಈ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಕಚ್ಚಾಗೋಸ್ಕರ ಶೋಲ್ಡರು 6 ಇದೆ. 6.25 ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳೋಣ. ಆರ್ಮಲ್ಲು ನೋಡಿ, ಈ ಥರ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ನೋಡಿ, 16 ಒಂದು ಪುಳ್ಳಿ ಬರುತ್ತೆ. ಕರೆಕ್ಟಾಗಿ ಅಷ್ಟೇ ಬರುತ್ತೆ. ಹದಿನಾರು ಕಾಲು ಬರ್ತಾ ಇದೆ. ಹೊಲಿಯುವಾಗ ಅದು ಸರೋಗುತ್ತೆ ಫ್ರೆಂಡ್ಸ್. ನಾನು ನಿಮಗೆ ತುಂಬ ಈಸಿ ಮೆಥಡಿಂದ ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ತುಂಬ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಈ ಬ್ಯಾಕ್ ನೋಡಿ, ಕೆಳಗಡೆ ನಾವು ಎಕ್ಸ್ಟ್ರಾ ಬ್ಯಾಕ್ ಲೆಂತ್ ಬರ್ಕೊಂಡಿದ್ದೀವಲ್ಲ, ಅಲ್ಲಿಂದನೇ ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನಾವು ಬ್ರಾಡ್ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ 6 ಇಂಚು, ಅದರಷ್ಟೇ ಮಾಡ್ಕೊಳ್ಳೋಣ. ಸೇಮ್ ಈ ಥರ ಒಂದು ಸ್ಕೇಲ್ ತೊಗೊಂಡು ನೀಟಾಗಿ ಮಾರ್ಕಿಂಗ್ ಮಾಡಿಕೊಂಡ್ರೆ ಸಾಕು.
ಬನ್ನಿ ಫ್ರಂಟ್ ಮಾಡ್ಕೊಳ್ಳೋಣ. ನೋಡಿ ಇದು ಯಾವ ಥರ ಇದೆಯೋ ಅದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಿಮಗೆ ನಾನು ತುಂಬ ಜನ ಕೇಳ್ತಾಯಿದ್ರು ಆರ್ಮಲಲ್ಲಿ ಫ್ರಂಟಲ್ಲಿ ಕಡಿಮೆ ಬರುತ್ತೆ ಅಂತೇಳಿ ಪ್ರತ್ಯೇಕವಾಗಿ ಇದರಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಶೋಲ್ಡ್ರ್ ಹತ್ರ ಒಂಚೂರು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ನೋಡಿ ಸೇಮ್ ಎಕ್ಸಿಟ್ ಅದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ. ಫ್ರಂಟು ಡೀಪು ಅದು ಹೆಂಗಾಯ್ತೋ ಅದೇ ಥರ ಚಾಪ ಮಾಡ್ಕೊಂಬಿಡೋಣ. ಇದನ್ನು ಒಂಚೂರು ನಾನು ರೌಂಡ್ ಮಾಡ್ಕೊತೀನಿ, ತೋರಿಸ್ತೀನಿ ಅದನ್ನು ನಿಮಗೆ. ಸ್ಕೇಲ್ ಎತ್ಕೊಂಡು ಮೈನ್ ಇರೋದು ನೋಡಿ, ಬ್ಯಾಕ್ ಎಷ್ಟೇ ಲೆಂತ್ ಆದ್ರೂ ಫ್ರಂಟಲ್ಲಿ ಮಾತ್ರ ನೀವು ಎಕ್ಸ್ಟ್ರಾ ತಗೊಳ್ಳೋಂಗಿಲ್ಲ. ನೋಡಿ 8.75 ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು 11.75 ಇದೆ. ಕರೆಕ್ಟಾಗಿ ಅದೆಷ್ಟಾಯಿತು ನೋಡಿ, ಕಚ್ಚಾಗೋಸ್ಕರ ½ ಇಂಚ್ ಎಕ್ಸ್ಟ್ರಾ 8.75. ನೆಕ್ಸ್ಟ್ ಡಾಟ್ ಪಾಯಿಂಟು 11.75. ಇದು ಉಕ್ಸ್ ಪಟ್ಟಿ ಹತ್ರ ನೋಡಿ, ಇಲ್ಲಿ ತುಂಬ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ. ಇದು ನೋಡಿ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕಿಂಗ್ ಮಾಡಿಕೊಂಡ್ರೆ ತುಂಬ ಪುಳ್ಳಿ ಆ ಕಡೆ ಈ ಕಡೆ ಏನೂ ಆಗಲ್ಲ. ನೋಡಿ ಈ ಥರ ಒಂದು ಕ್ರಾಸಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳಿ. ಡಾಟ್ ಪಾಯಿಂಟು ಚೆಸ್ಟ್ ಎಷ್ಟಿದೆ ಮಾರ್ಕಿಂಗ್ ಮೆಜರ್ ಮಾಡಿ 9.75 ಬರುತ್ತೆ. ಅದಷ್ಟೇ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನಾಲ್ಕು ಇಂಚು ಡಾಟ್ ಪಾಯಿಂಟ್ ಇದೆ. ಮೆಜರ್ಮೆಂಟಲ್ಲಿ ಎಷ್ಟಿದೆಯೋ ಅದರಷ್ಟೇ ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು 3.5 ಡಾಟು ಬರುತ್ತೆ. ಇದಿಷ್ಟೇ ತಗೋಬೇಕು. ಡಾಟ್ಗೆ ಆ ಡಾಟ್ಗೂ ಈ ಡಾಟ್ಗೂ 2 ಇಂಚಸ್ ಗ್ಯಾಪ್ ಇರಬೇಕು. ನೋಡಿ, ಇಲ್ಲಾಂದರೆ ಡಾಟ್ ನೀಟಾಗಿ ಬರಲ್ಲ. ಇದು ಆರ್ಮಲ್ ನಿಮಗೆ ನಾನು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಫ್ರಂಟಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಕಡಿಮೆ ಬರುತ್ತೆ ಅಂತ ಹೇಳ್ತಾರೆ ತುಂಬ ಜನ. ನೋಡಿ, ಇದು ವೇಸ್ಟು 29.5 ಇದೆಯಲ್ವಾ, 29.5ಗೆ 7.25 ಪುಳ್ಳಿ. ಬ್ಲೌಸಲ್ಲಿ ಆರ್ಮಲ್ ಹತ್ರ ಫ್ರಂಟಲ್ಲಿ ಎಷ್ಟಿದೆಯೋ ಅದರಷ್ಟೇ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಕಚ್ಚಾ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ.
ಆಯ್ತಲ್ವ. ಇದು ಆರ್ಮಲ್ ನೋಡಿ 5 ಇಂಚ್ ಬಂತು. ನೆಕ್ಸ್ಟ್ ನೋಡಿ ಕರೆಕ್ಟಾಗಿ 16 ಬರುತ್ತೆ. ಡಾಟ್ ಬಿಟ್ಟು ಡಾಟ್ ಹೊಡೆದ ಮೇಲೆ ಅದಷ್ಟೇ ಬರುತ್ತೆ ನೋಡಿ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಬರುತ್ತೆ. ಕೆಲವೊಂದು ಟೈಮು ಬ್ಯಾಕ್ ಕಡಿಮೆ ಫ್ರಂಟ್ ಜಾಸ್ತಿ, ಇಲ್ಲ ಬ್ಯಾಕ್ ಫ್ರಂಟ್ ಜಾಸ್ತಿ ಬಂದ್ಬಿಡುತ್ತೆ. ಆವಾಗ ರಿಂಕಲ್ಸ್ ಬರೋದು ಇಲ್ಲ ಟೈಟ್ ಆಗೋದು ಹಿಂಗೆಲ್ಲ ಆಗುತ್ತೆ ನೋಡಿ, ಎಕ್ಸಾಕ್ಟಾಗಿ ಬರುತ್ತೆ. ಈ ಕಟಿಂಗ್ ಮಾಡಿದ್ರೆ ನಿಮಗೆ ಏನು ಸಹ ಒಂಚೂರು ಟೈಟು ಲೂಸು ಮತ್ತು ಕಡಿಮೆ ಜಾಸ್ತಿ ಆಗೋದಿಲ್ಲ. ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಕಟಿಂಗು. ಡಾಟ್ಗೆ ಈ ಥರ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. ಚಟ್ಕ ಹಾಕ್ಕೊಂಡು ವೀಲ್ ಮಾರ್ಕ್ ಹಾಕ್ಕೋಬೇಕು. ಯಾಕಂದರೆ ಒಂದು ಡಾಟ್ ಕಡಿಮೆ ಒಂದು ಜಾಸ್ತಿ ಆಗಬಾರ್ದು ನೋಡಿ. ಈ ಥರ ವೀಲ್ ಮಾರ್ಕ್ ಹಾಕ್ಕೊಂಬಿಟ್ರೆ ಎರಡೂ ಫ್ರಂಟೂ ಸಹ ಒಂದೇ ಅಳತೆಯಲ್ಲಿ ಬರುತ್ತೆ. ಇದು ಡಾಟ್ ಪಾಯಿಂಟ್ಗೆ ಬ್ಯಾಕಲ್ಲಿ, ಇದು ಬ್ಯಾಕ್ ಸ್ವಲ್ಪ ಉದ್ದ ಇದೆಯಲ್ವಾ, ಅದಕ್ಕೋಸ್ಕರ ಈ ಡಾಟ್ ಕೂಡ ಸ್ವಲ್ಪ ಉದ್ದ ಇಟ್ಕೋಬೇಕಾಗತ್ತೆ. ಆ ಕಡೆ ಅರ್ಧ ಇಂಚ್, ಈ ಕಡೆ ಅರ್ಧ ಇಂಚು, 1 ಇಂಚ್ ಹೋಗುತ್ತೆ ಡಾಟ್ಗೆ. ವೀಲ್ ಮಾರ್ಕ್ ಹಾಕ್ಕೊಂಬಿಟ್ರೆ ನೀಟಾಗಿ ಕಾಣುತ್ತೆ ನೋಡಿ. ಇದು ಬ್ಯಾಕಲ್ಲಿ ಯಾವಾಗಲೂ ಸ್ವಲ್ಪ ಇದನ್ನು ಕಟ್ ಮಾಡ್ಕೋಬೇಕು. ಯಾಕಂದರೆ ಡಾಟ್ ಹಿಡಿದಾಗ ಸೈಡಲ್ಲಿ ಎಕ್ಸ್ಟ್ರಾ ಬಂದ್ಬಿಡುತ್ತೆ ನೋಡಿ. ಹಿಂಗೆ ಬಂದಾಗ ಎಕ್ದಮ್ ಸ್ಟ್ರೈಟ್ ಇರುತ್ತೆ, ಅದು ಎಕ್ಸ್ಟ್ರಾ ಬರಲ್ಲ. ಇದು ಮುಖ್ಯವಾದದ್ದು ಬೆಲ್ಟು ನೋಡಿ. ಇದು 3/4 ಬರುತ್ತೆ. ಮೂರುವರೆ ಒಂದು ಪುಳ್ಳಿ ಬರುತ್ತೆ. ಅದನ್ನು ನಾವು 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ. 7/4 ಒಂದು ಪುಳ್ಳಿ, 2 ಇಂಚು ಕಚ್ಚೆಗೋಸ್ಕರ, 4 ಇಂಚು 4.25 ಒಂದು ಪುಳ್ಳಿ. ಇದು ಫ್ರಂಟಲ್ಲಿ ತುಂಬ ಅಗಲ ಬರುತ್ತೆ. ಇದು ಒಂದು ಟಿಪ್ಸ್ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. 4.25 ಇದೆ. ಇದು 5 ಇಂಚು 5/4 ಇಂಚು ಮಾರ್ಕಿಂಗ್ ಮಾಡಿದ್ದೀನಿ. ಇದು ತುಂಬ ಅಗಲ ಇದೆಯಲ್ವಾ, ಇದರದ್ದು ನಾನು ಕ್ಲಿಯರಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬೆಲ್ಟ್ನೂ ಸಹ ಫ್ರಂಟಲ್ಲಿ ಯಾವ ಥರ ಮಾಡಬೇಕಂತೇಳಿ ನೋಡಿ. ಈ ಥರ ಮಾರ್ಕಿಂಗ್ ಮಾಡ್ಕೊಂಬಿಟ್ರೆ ನೀವು ಒಂದು ಚೂರು ರಿಂಕಲ್ಸ್ ಬರಲ್ಲ. ಬೆಲ್ಟೇ ಒಂದು ಸೇಪು, ಫ್ರಂಟೇ ಒಂದು ಸೇಪ್ ಇದ್ದರೆ ರಿಂಕಲ್ಸ್ ಬರೋದಂತೂ ಖಂಡಿತ. ಅದಕ್ಕೆ ಈ ಥರ ಮಾರ್ಕಿಂಗ್ ಮಾಡ್ಕೊಂಬಿಟ್ರೆ ತುಂಬ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇದನ್ನು ಒಂಚೂರು ಅಗಲ ಕಡಿಮೆ ಮಾಡಬೇಕಾಗತ್ತೆ. ಯಾಕಂದರೆ ತುಂಬ ಅಗಲ ಇದ್ದರೆ ಫೋಲ್ಡಿಂಗ್ ಆಗಿಬಿಡುತ್ತೆ ಇದು ಬೆಲ್ಟು. ಪಟ್ಟಿ ಕಡೆ ಮಾತ್ರ ನಾವು ಈ ಥರ ಕಡಿಮೆ ಮಾಡ್ಕೋಬೇಕು. ಇದು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ.
ಸ್ಲೀವ್ಸು 7 ಇಂಚಿದೆ. 7 ಇಂಚಿಗೆ ಮಾರ್ಕ್ ಹಾಕೋಣ, ಕಚ್ಚಾಗೋಸ್ಕರ ಎಕ್ಸ್ಟ್ರಾ 3/4 ಆರ್ಮಲ್ ಡೌನ್ ಇಳಿಸ್ಬೇಕಾಗತ್ತೆ. ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನಾವು ನೋಡಿ ಈ ಮೆಜರ್ಮೆಂಟ್ ತಗೋಬೇಕಾಗತ್ತೆ. 7 ಇಂಚು ಬರುತ್ತೆ. 7 ಇಂಚಿಗೆ 7 ಇಂಚು ಮಾರ್ಕಿಂಗು. ಇದು ನೋಡಿ, ನೋಡಿ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ. ನೋಡಿ ಹಿಂಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇದು ಚಟ್ಕ ಹಾಕ್ಕೊಂಡು ಫ್ರಂಟು ಸೇಪ್ ತಗೊಳ್ಳೋಣ. ಇದು ಬ್ಯಾಕು ಒಂಚೂರು ಲೆವೆಲ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ, ತುಂಬ ಈಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.